ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕಾರ್ಮಿಕ ಚಳುವಳಿ ಪುಟಿದೇಳಬೇಕು. ಕಾರ್ಮಿಕ ಚಳುವಳಿಗೆ ರಾಜಕೀಯ ಅರಿವು ಮುಖ್ಯ. ಕಾರ್ಮಿಕ ಸೌಲಭ್ಯಗಳು, ಕಾನೂನು ಮತ್ತು ಸಾಮಾಜಿಕ ಭದ್ರತೆಗಳನ್ನು ಕಸಿಯುತ್ತಿರುವ ಇಂದಿನ ಸಮಯದಲ್ಲಿ ಹಿಂದೆಗಿಂತಲೂ ಹಿಂಗಿದಂತೆ ಸ್ವಲ್ಪ ಸೊರಗಿರುವ ಕಾರ್ಮಿಕರ ಚಳುವಳಿ ಪುಟಿದೇಳಬೇಕು. ಸಂಘಟನೆಯು ತಾತ್ವಿಕ ನೆಲೆಯಲ್ಲಿ ಕಟ್ಟಬೇಕು. ಕಾರ್ಮಿಕರ ಹಿತಾಸಕ್ತಿಗೆ ವಿರುದ್ಧವಾದವರಿಗೆ ಮತ ನೀಡುವುದು ಸರಿಯಲ್ಲ. ಜಾತಿ ಮತಗಳ ಹಿಂದೆ ಹೋಗುವುದು ಸರಿಯಲ್ಲ ಎಂಬ ನಿರ್ಧಾರಕ್ಕೆ ಬರಬೇಕು ಎಂದರು. ಸರ್ಕಾರಗಳು ಜೀವನ ನಡೆಸುವಂತಹ ಕನಿಷ್ಠ ವೇತನ ನೀಡುತ್ತಿಲ್ಲ. ಅದರ ನಿಗದಿಯಲ್ಲೂ ಸಹ ಸರ್ಕಾರ ಬದ್ಧತೆ ತೋರದೇ ಇರುವ ಬಗ್ಗೆ ಕಾರ್ಮಿಕರು ಒಂದಾಗಿ ಹೋರಾಟ ನಡೆಸುವ ಅಗತ್ಯವಿದೆ ಎಂದು ಮಾಜಿ ರಾಜ್ಯ ಸದಸ್ಯರು, ಲೇಖಕರು ಆದ ಎಲ್ ಹನುಮಂತಯ್ಯರವರು ಅಭಿಪ್ರಾಯಪಟ್ಟಿದ್ದಾರೆ. ಮುಂದುವರೆದು ಮಾತನಾಡಿದ ಅವರು, ನೆಹರು ಆಳ್ವಿಕೆಯಲ್ಲಿ ಜನತೆಯ ಹಣದಲ್ಲಿ ಕಟ್ಟಿದ ಸಾರ್ವಜನಿಕ ಉದ್ಯಮಗಳನ್ನು 3 ಕಾಸಿಗೆ 6 ಕಾಸಿಗೆ ಮಾರಾಟ ಮಾಡುತ್ತಿದ್ದಾರೆ. ದೇಶದ ಆಸ್ತಿ ಉಳಿಸುವ ಸಲುವಾಗಿ ಹೋರಾಟ ಮಾಡುವ ತುರ್ತು ಅಗತ್ಯತೆ ಇದೆ ಎಂದು ತಿಳಿಸಿದರು. ಸ್ವಾತಂತ್ರ್ಯ ಬಂದ ಸಮಯದಲ್ಲಿ ಇದ್ದ ಕಲ್ಯಾಣದ ಪರಿಕಲ್ಪನೆ ಇಂದು ಇನ್ನಷ್ಟು ಬಲಿಷ್ಠಗೊಳಿಸಬೇಕಿತ್ತು. ಆದರೆ ಅದನ್ನು ಕಸಿಯಲಾಗುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದಲ್ಲಿ ಸುಮಾರು 14 ಲಕ್ಷ ಮತ್ತು ರಾಜ್ಯ ಸರ್ಕಾರದಲ್ಲಿ ಸುಮಾರು 3 ಲಕ್ಷದಷ್ಟು ಉದ್ಯೋಗಗಳು ಖಾಲಿ ಇವೆ. ಇದನ್ನು ತುಂಬಬೇಕಾದಂತಹ ಅಗತ್ಯತೆ ಇದೆ ಎಂದರು. ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಿಂದೆ ಜನತೆ ಹಸಿವಿನಿಂದ ಸಾಯಬಾರದು ಮತ್ತೆ ಅವರಿಗೆ ಉದ್ಯೋಗ ಗ್ರಾಮೀಣ ಪ್ರದೇಶದಲ್ಲೇ ಸಿಗುವ ಯೋಜನೆಯನ್ನು ಯುಪಿಎ ಅವಧಿಯಲ್ಲಿ ರೂಪಿಸಿದರು. ಆದರೆ ಹಿಂದೆ 60 ಜನ ಎಡಪಕ್ಷಗಳ ಅಂದಿನ ಸಂಸತ್ ಸದಸ್ಯರ ಒತ್ತಾಸೆ ಇತ್ತು ಎಂದು ಅವರು ಅದನ್ನು ಬಿಜೆಪಿ ಸರ್ಕಾರ ನಾಶ ಮಾಡುತ್ತಿದೆ ಎಂದು ಆಕ್ಷೇಪಿಸಿದರು. ಇದರ ವಿರುದ್ಧವೂ ಜನರು ಧ್ವನಿ ಎತ್ತಬೇಕು ಎಂದರು. 8 ಗಂಟೆಗಿಂತ ಹೆಚ್ಚು ಗಂಟೆಯ ದುಡಿಮೆ ಮನುಷ್ಯ ವಿರೋಧಿ ಎಂದ ಅವರು ಇದನ್ನು ಸರ್ಕಾರಗಳು ಕೂಡಲೇ ಕೈಬಿಡಬೇಕು ಎಂದು ಒತ್ತಾಯಿಸಿದರು. ಎಲ್ಲೆಡೆ ಗುತ್ತಿಗೆ ಪದ್ಧತಿ ಬೆಳೆಯುತ್ತಿದೆ. ಮುಂದೊಂದು ದಿನ ಸರ್ಕಾರವನ್ನು ಈ ಗುತ್ತಿಗೆ ಕಾರ್ಮಿಕರೇ ನಡೆಸುವಂತಹ ಸ್ಥಿತಿ ಬರಲಿದೆ ಎಂದರು. ಗುತ್ತಿಗೆ ಕಾರ್ಮಿಕರಿಗೆ ಸಮ ಕೆಲಸಕ್ಕೆ ಸಮಾನ ವೇತನ ನೀಡದೆ ವಂಚಿಸುವುದು ನ್ಯಾಯೋಚಿತವೇ ಎಂದು ಪ್ರಶ್ನಿಸಿದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಿಐಟಿಯು ಜಿಲ್ಲಾಧ್ಯಕ್ಷರಾದ ಸೈಯದ್ ಮುಜೀಬ್ ರವರು, ಭಾರತ ಸರ್ಕಾರವು ಸಂವಿಧಾನ ವಿರೋಧಿ, ಕಾರ್ಮಿಕ ವಿರೋಧಿ ಕಾರ್ಮಿಕ ಸಂಹಿತೆ ಮತ್ತು ಶ್ರಮ ನೀತಿ ಜಾರಿಗೆ ಹೊರಟಿದೆ. ಇದು ಕಾರ್ಮಿಕರ ತೀವ್ರ ವಿರೋಧದ ನಡುವೆಯೂ ಯಾರ ಹಿತಕ್ಕೆ ಜಾರಿ ಮಾಡಲಾಗುತ್ತಿದೆ ಎಂದು ಪ್ರಶ್ನಿಸಿದರು. ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿ ಕಮಲಾ ಮಾತನಾಡಿ, ಆಳುತ್ತಿರುವ ಸರ್ಕಾರಗಳು ಜನಹಿತ ಮರೆತು ಸ್ವಹಿತಕ್ಕೆ, ಬಂಡವಾಳದ ಹಿತಕ್ಕೆ ಮಾತ್ರ ದುಡಿಯುತ್ತಿದೆ ಎಂದು ಆರೋಪಿಸಿದರು. ಕಸದ ವಾಹನ ಚಾಲಕರು ಮತ್ತು ಸಹಾಯಕ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಮಾರುತಿರವರು ಮಾತನಾಡುತ್ತಾ, ಸ್ವಚ್ಛತಾ ಮತ್ತು ಮುನಿಸಿಪಲ್ ಕಾರ್ಮಿಕರ ನಡುವೆ ತಾರತಮ್ಯ ಮಾಡಲಾಗಿದೆ. ಸರ್ಕಾರವು ನ್ಯಾಯೋಚಿತವಾಗಿ ವರ್ತಿಸಬೇಕು ಎಂದು ಒತ್ತಾಯಿಸಿದರು. ಅಂಗನವಾಡಿ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುಲ್ಜಾರ್ ಬಾನು ಮಾತನಾಡಿ, ಕನಿಷ್ಠ ವೇತನ, ಸಾಮಾಜಿಕ ಭದ್ರತೆ ಇಲ್ಲ. ಸರ್ಕಾರವೇ ಸ್ಕೀಮ್ ನೌಕರರನ್ನು ದುಡಿಸಿಕೊಳ್ಳುವ ಸರ್ಕಾರ ಶೋಷಣೆಯಂತೆ ವರ್ತಿಸುತ್ತಿದೆ ಎಂದು ಆರೋಪಿಸಿದರು. ಆರಂಭದಲ್ಲಿ ಮೇಡೆ ಕಮಿಟಿ ಸಂಚಾಲಕರಾದ ಷಣ್ಮುಗಪ್ಪ ಸ್ವಾಗತ ಭಾಷಣ, ಸುಜಿತ್ ನಾಯಕ್ ವಂದನಾರ್ಪಣೆ. ಈ ಸಂದರ್ಭದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ವೇದಿಕೆಯಲ್ಲಿ ಜಿಲ್ಲಾ ಖಜಾಂಚಿ ಎ ಲೋಕೇಶ್, ಕಟ್ಟಡ ಕಾರ್ಮಿಕರ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಬಿ ಉಮೇಶ್, ಇಬ್ರಾಹಿಂ ಖಲೀಲ್, ಸಾರಿಗೆ ನೌಕರರ ಸಂಘದ ಅಧ್ಯಕ್ಷ ದೇವರಾಜು, ಸಿಐಟಿಯು ಕಾರ್ಯದರ್ಶಿಗಳಾದ ಪುಷ್ಪಾ, ಶಿವಕುಮಾರಸ್ವಾಮಿ, ಎನ್ಕೆ ಸುಬ್ರಹ್ಮಣ್ಯ, ಅಬ್ದುಲ್ ಮುನಾಫ್, ಅಧ್ಯಕ್ಷರುಗಳಾದ ಅನುಸೂಯ, ಪಾರ್ವತಮ್ಮ, ಡಿಸಾ ಕಾರ್ಮಿಕರ ಸಂಘಟನೆಯ ಚಿಕ್ಕೇಗೌಡ, ಫುಟ್ಬಾತ್ ವ್ಯಾಪಾರಿಗಳ ಸಂಘದ ಕಾರ್ಯದರ್ಶಿ ವಸೀಂ ಅಕ್ರಂ, ಮುತ್ತುರಾಜ್, ಹಮಾಲಿ ಸಂಘಟನೆಯ ನಾಗರಾಜು, ನಿಖಿತಾ, ಕಾರ್ಮಿಕರ ಸಂಘದ ಯತೀಶ್ ಕುಮಾರ್, ಮಹಾನಗರ ಪಾಲಿಕೆ ನೀರು ಸರಬರಾಜು ಕುಮಾರ್, ಸಂಘಟನೆಯ ಇಮ್ತಿಯಾಜ್ ಪಾಷಾ, ತಿಪ್ಪೇಸ್ವಾಮಿ, ತುಮಕೂರು ತಾಂತ್ರಿಕ ಸಂಸ್ಥೆಗಳ ಮುಖಂಡರಾದ ದೊಡ್ಡರಾಮೇಗೌಡ, ತುಮಕೂರು ವಿವಿಯ ಗಂಗಮ್ಮ ಮತ್ತಿತರರು ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ಅರುಣ್ ಮತ್ತು ತಿರುಮಲಯ್ಯ ಹೋರಾಟ ಗೀತೆಗಳನ್ನು ಹಾಡಿದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಮತ್ತಿತರ ಸುದ್ದಿಗಳಿಗೆ ತಪ್ಪದೆ ಫಾಲೋ ಮಾಡಿ ಕಲ್ಪತರು ನ್ಯೂಸ್. ಇದ್ಮೇಲೆ ಆ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗ್ತದೆ ಅನಿವಾರ್ಯ ಕಾರಣಗಳಿಂದಾಗಿ. ಆ ನಂತರ ಕಾರ್ಮಿಕರು 8 ಗಂಟೆಗಿಂತಲೂ ಹೆಚ್ಚು ಕೆಲಸವನ್ನ ಮಾಡಬಾರದು ಅನ್ನುವ ಕಾನೂನನ್ನು ಜಾರಿಗೆ ತರಲಾಯಿತು. ಈ ಕಾನೂನು ಭಾರತದಲ್ಲಿ ಅನೇಕ ವರ್ಷಗಳ ಕಾಲ ಜಾರಿಯಲ್ಲಿತ್ತು. 19ನೇ ಇಸ್ವಿಯಲ್ಲಿ ಈಗಿರ್ತಕ್ಕಂಥ ಬಿಜೆಪಿ ಸರ್ಕಾರ 29 ಕಾರ್ಮಿಕರ ಕಾನೂನುಗಳನ್ನು ಒಂದುಗೂಡಿಸಿ 4 ಕಾನೂನುಗಳನ್ನು ಜಾರಿಗೆ ತರ್ತಾರೆ. ನಿಮಗೆ ಗೊತ್ತಿರಲಿ, ಈ 4 ಕಾನೂನುಗಳಲ್ಲಿ ಒಂದು ಮಿನಿಮಮ್ ವೇಜಸ್ ಅನ್ನ ಕೊಡಬೇಕು ಅಂತ ಹೇಳಿ, ಕಡ್ಡಾಯವಾಗಿ ಕನಿಷ್ಠ ವೇತನವನ್ನ, ಕನಿಷ್ಠ ಕೂಲಿಯನ್ನ ಜಾರಿಗೊಳಿಸಬೇಕು.